ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ಮಂಡ್ಯಲ್ಲಿರುವಂಥ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ಅಥೆಂಟಿಕ್ ಮಂಡ್ಯ ಸ್ಟೈಲ್ ಮನೆ ಯಾವ ಥರ ಇರುತ್ತೆ, ಹಂಚಿನ ಮನೆ, ಈ ಒಂದು ವೀಡಿಯೋಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ನೀವು ಸಿಟಿ ಕಡೆ 1 BHK 2 BHK ಕಾನ್ಸೆಪ್ಟ್ ಕೇಳಿರ್ತೀರ. ಇಲ್ಲಿ ಬಂದುಬಿಟ್ಟು 2 ಕಿಚನ್ 1 ರೂಮ್ 1 ಹಾಲ್ ಯಾವ ಥರ ಇದೆ, ಯಾವ ಥರ ಕಟ್ಟಿದ್ದಾರೆ ಮನೆಗಳು, ಈ ಒಂದು ವೀಡಿಯೋಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇದನ್ನು ಪಡ್ಸಾಳೆ ಅಂತಾರೆ ನಮ್ಮ ಕಡೆ. ಸೊ ಆಗಿನ ಕಾಲದಲ್ಲಿ ಕುತ್ಕೊಂಡು ಜಗ್ಲಿ ಕಟ್ಟೆ ಥರ ಮಾತಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಾಯಿದ್ರು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಸೊ ಟೈಮ್ ಪಾಸ್ಗೆ ನಮ್ಮ ತಾತ ಅವ್ರು ಹಾಕಿರೋದು ಚೌಕಾಬಾರ ಆಡೋಕ್ಕೆ. ಅದಾದಮೇಲೆ ಈಗ ಮನೆ ಒಳಗೆ ಹೋಗೋಣ, ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ಇದನ್ನ ಅಟ್ಟ ಅಂತಾರೆ ನಮ್ಮ ಕಡೆ. ಏನಾದ್ರು ಸ್ಟೋರ್ ಮಾಡೋಕ್ಕೆ, ಏನಾದ್ರು ಪಾತ್ರೆ ಏನಾರು ಇದ್ದರೆ, ಬೆಡ್ಶೀಟು ಅದೆಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದಾದಮೇಲೆ ನೀವು ಈ ಕಡೆ ಇಲ್ಲಿ ಒಳಗೆ ಬಂದರೆ ಇದೊಂದು ಚಿಕ್ಕ ರೂಮ್ ಮಾಡಿದ್ದಾರೆ, ಸ್ಟೋರ್ ರೂಮ್ ಥರ ಏನಾದ್ರು ರಾಗಿ ಬೆಳೆದಿದ್ದು ಇಲ್ಲೋ ಅಕ್ಕಿ ಬೆಳೆದಿದ್ದು ಇಲ್ಲಿ ಸ್ಟೋರ್ ಮಾಡ್ತಾರೆ. ಓಕೆನಾ? ಹಿಂಗೆ ಬಂದರೆ ನೀವು, ಇದು ನಮ್ಮ ಹಾಲ್. ಇವರು ನಮ್ಮ ಪ್ರೀತಿಯ ದೇವು, ನಮ್ಮ ಅಜ್ಜಿ, ದೇವು ಅಜ್ಜಿ. ಓಕೆನಾ? ಹಂಗೆ ಬಂದರೆ ನಿಮಗೆ 2 ಕಿಚನ್ ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಕಿಚನ್, ಇದು ಒರ್ಲಿದೆ. ಅದಾದಮೇಲೆ ನೀವು ಇಲ್ಲಿ ಬಂದರೆ 2 ಸ್ಟೌವಿನ ಒಲೆ ಇದೆ. ಯಾವ ಥರ ಇದೆ ಅಂತ ನೋಡಿ. 2 in 1 ಒಲೆ ಇದು. ಓಕೆನಾ? ಹಿಂಗೆ ಇಲ್ಲಿ ಬಂದರೆ ಇನ್ನೊಂದು ಕಿಚನೊಳಗೆ ಕಿಚನ್ ಇದು. ಇಲ್ಲಿ ನಮ್ಮ ಆಂಟಿಯವರೆಲ್ಲ ದೋಸೆ ಮಾಡ್ತಿದ್ದಾರೆ ನಮಗೆ. ಇಲ್ಲೊಂದಿತ್ತು ಸ್ಟೌವು, ಎತ್ಬಿಟ್ಟಿದ್ದಾರೆ ಈಗ ಇಲ್ಲಿ. ಹಿಂಗೆ ಬಂದರೆ ನಾವೀಗ ಒಳಗೆ, ನಮ್ಮ ಕಡೆ ಸಂಪಿಲ್ಲ, ಇದು ತೊಟ್ಟಿ ಅಂತಾರೆ ಚಿಕ್ಕದಾಗಿ. ಅಲ್ಲಿ ನೀರು ಬಂದರೆ ಇಲ್ಲಿ ತುಂಬಿಸ್ಕೊಂಡೋಗಿ ತೊಟ್ಟಿ ಇದು. ಓಕೆನಾ? ಸೊ ಹಿಂಗೆ ನಾವು ಒಳಗೆ ಬಂದರೆ ಇಲ್ಲಿ ನಾವು ಒಂದು ಮೇಕೆ ಸಾಕ್ತಿದ್ದಂಥ ಒಂದು ಶೆಡ್ ಇದೆ. ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ಇಲ್ಲಿ ನಾವು ಮೇಕೆ ದನ ಕರು ಕಟ್ಟಾಕ್ತಿದ್ದಂಥ ಶೆಡ್ಡು. ಇಲ್ಲಿ ಕೂಡ ನಾವೇನಾರು ಈಚೆ ಬಂದಾಗ ಸೊ ಮಾಡ್ಕೊಳಕ್ಕೆ, ಅಡುಗೆ ಮಾಡ್ಕೊಳಕ್ಕೆ 2 ಒಲೆಯ ಸ್ಟವ್ ಇದೆ. ಓಕೆ. ಸೊ ಹಂಗೆ ಬಂದರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ. ಸೊ ಅವರು ಈ ಮನೆ ಬಗ್ಗೆ ಏನು ಹೇಳ್ತಾರೆ, ಸೊ ಅವ್ರ ಬೈಯಿಂದಾನೆ ಕೇಳೋಣ. ಚಿಕ್ಕಪ್ಪ ಅವ್ರು ಏನು ಅಂತೀರಿ ಮನೆ ಬಗ್ಗೆ? ಎಷ್ಟು ವರ್ಷ ಹಳೇದು ಈ ಮನೆ? ಈ ಮನೆ ಕಟ್ಟಿ ಒಂದು 55 ವರ್ಷ ಮೇಲೆ ಆಗಿದೆ. 55 ವರ್ಷ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆ, ಎಲ್ಲ ಆಡೋದೆಲ್ಲ ಇಲ್ಲೆಲ್ಲ ಇದು ಮಾಡ್ಕೊಂಡಿದ್ವಿ. ಈ ಕಡೆ ಮೇಕೆ ಸಾಕ್ತಾ ಇದ್ವಿ. ಕೋಳಿಗಳಂತೂ ಎಲ್ಲಾ ಕಡೆನೂ ಕೋಳಿಗಳಿರೋವು. ನಾವು ಬಂದ್ರೆ ನಮ್ಮೇಲೆ ಎತ್ತವು, ಮೇಕೆಗಳಂತೂ ನಮ್ಮೇಲೇನೆ ಎಲ್ಲ ಇದು ಮಾಡೋವು. ಅಷ್ಟು ಇದಾಗಿದ್ವಿ. ಈಗೆಲ್ಲ ನಾವು ಬೆಂಗಳೂರು ಸೇರಿರೋದ್ರಿಂದ ಇದೊಂದು ಮೂಲ ಸ್ಥಾನ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಒಂಥರ ದೇವಸ್ಥಾನ ತರ ನೋಡ್ತೀವಿ. ನೋಡಿ, ಇಲ್ಲಿ ಬಂದ್ರೆ ನಮ್ದು ಇದೆ ಬ್ರಷ್, ಹಳ್ಳಿ ಸೈಡ್ ಬ್ರಷ್, ನೋ ಬ್ರಷ್ ಇದೆ ಬ್ರಷ್. ಆ್ಯಕ್ಚುಲಿ ತುಂಬ ಆರ್ಗ್ಯಾನಿಕ್, ತುಂಬ ಒಳ್ಳೇದು ಅಲ್ಲಿಗೆ. ಅವಾಗವಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಈ ಥರ ಯೂಸ್ ಮಾಡಬೇಕು. ನಾವು ಸಿಟಿಯಲ್ಲಿ ಹೆಂಗೆ ಇದ್ರೂ ಇಲ್ಲಿಗೆ ಬಂತು ಅಂದರೆ ನಾವು ಆಡೋ ಮಕ್ಳ ಥರ ಆಗ್ಬಿಡ್ತೀವಿ. ನಾವು ಎಷ್ಟೇ ಏಜ್ ಆಗಿರ್ಬೋದು, ಏನೇ ಇದು ಮಾಡ್ಬೋದು, ನಮ್ಮ ಊರಿಗೆ ಬಂತು ಅಂದರೆ ಏನೋ ಒಂಥರ ಮನುಷ್ಯಗೆ ತೃಪ್ತಿ. ಒಂದಿನ ಅಲ್ಲಿ 2 ದಿನ ಅಲ್ಲಿ ಎಷ್ಟೇ ದಿನ ಇದ್ರು ಇನ್ನೂ ಒಂದಿನ ಇರಬೇಕಾಗಿತ್ತು ಅನ್ಸುತ್ತೆ ಹೊರತು ಇಲ್ಲಿಂದ ಎಷ್ಟು ಬೇಗ ಹೋಗೋಣ ಅಂತ ಅನ್ಸಲ್ಲ. ಹಂಗಿರುತ್ತೆ. ನಮ್ಮ ಇದಿದೆ ತೋಟ. ಸೊ ಅದ್ರದ್ದು ನಮ್ಮ ಚಿಕ್ಕಪ್ಪನೇ ಒಂದು ಗೈಡ್ ಕೊಡ್ತಾರೆ. ಇಲ್ಲಿ ಏನೇನು ಬೆಳೆದಿದ್ರು, ಏನೇನು ಬೆಳೀತಿದ್ದಾರೆ ಈಗ. ಇವಾಗೆಲ್ಲ ಹೂವಿನ ಗಿಡಗಳೆಲ್ಲ ಜಾಸ್ತಿ ಹಾಕಿದ್ದೀವಿ. ಇದು ನಮ್ಮ ದೊಡ್ಡ ಇನ್ನೊಂದು ಅಣ್ಣಂದು ಮನೆ. ಇದು ನಮ್ಮ ಹಿರಿಯಣ್ಣನ ಮನೆ, ಇನ್ನೊಂದು ದೊಡ್ಡ ಅಣ್ಣಂದು ಮನೆ. ಇದನ್ನ ಆಗ ಏನಂತ ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದು ಹಿಂದೆ ಇತ್ಲು. ಕರೆಕ್ಟ್, ಇತ್ಲಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ನೀರು ಸ್ವಲ್ಪ ಇದು ಇರೋದ್ರಿಂದ ಏನು ಬೆಳೆದಿಲ್ಲ. ಈಗ ಮೋಟರ್ ಕಲೆಕ್ಷನ್ ಕೊಟ್ಟು ಟ್ಯಾಂಕ್ ಇಟ್ಟಿರೋದ್ರಿಂದ ಸ್ವಲ್ಪ ಇವಾಗೆಲ್ಲ ಆಗ್ತಾ ಇದಾರೆ. ಇನ್ನ ನಮ್ಮಮ್ಮ ಆ ಕಡೆ ಈ ಕಡೆ ಎಲ್ಲ ಇನ್ನೂ ಸ್ವಲ್ಪ ಹಾಕ್ತೀನಿ, ಪೈಪ್ ಬೇಕು ಅಂತ ಹೇಳ್ತಾ ಇತ್ತು. ಎಲ್ಲ ತಂದು ಕೊಟ್ರೆ ಇಲ್ಲೊಂದು ಗಾರ್ಡನ್ ತರ ಆಗ್ಬಿಡುತ್ತೆ. ಎಲ್ಲಾ ತರದ್ದು ಮಾಡಿದ್ರೆ ಏನ್ ಬೇಕೆಲ್ಲ ಇಲ್ಲೇ ಬೆಳ್ಕೋಬಹುದು. ಇದಕ್ ಮುಂಚೆ ಇದು ಜಾಗ ಯಾವ ತರ ಇತ್ತು? ಇದಕ್ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ನಾವು ಇದಕ್ ಚೆಲ್ ಬಿಡ್ತಾ ಇದ್ವಿ ಕಡ್ಡಿ, ಕೊಟ್ಲು ಕಡ್ಡಿ ಅಂತಂದ್ರೆ ಈ ಜೋಳದ ಕಡ್ಡಿ ಹಸುಗಳಿಗೆಲ್ಲ ಹಾಕೋಕೆ ಇಲ್ಲಿಂದ ಅಲ್ಲಿವರೆಗೂ ಹಾಕ್ಬಿಡ್ತಾ ಇದ್ವಿ. ಮತ್ತೆ ಅದನ್ನೇನು ದವಸ ಇದ್ ಮಾಡಕ್ ಮಾಡ್ತಿರ್ಲಿಲ್ಲ. ಹಸುಗಳಿಗೆ ಮೇವಿಗೋಸ್ಕರ ಇದನ್ನ ಯೂಸ್ ಮಾಡ್ಕೊತಾ ಇದ್ವಿ. ಇವಾಗ ಹಸುಗಳು ಏನು ಇಲ್ಲ ಅಲ್ಲ, ಹಂಗಾಗಿ ಎಲ್ಲ ಹಿಂಗೆ ಇದೆ. ಸ್ವಲ್ಪ ಇದು ಗಾರ್ಡನ್ ತರ ಮಾಡ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ ಅನ್ನೋ ನಮ್ಮ ಅಭಿಪ್ರಾಯ. ಸೊ ಇದಾದಮೇಲೆ ಈಗ ಒಂದು ನಮ್ಮೂರಿನ ಕೆರೆ ಹತ್ರ ಹೋಗ್ತೀರಿ. ಅಲ್ಲಿ ಒಂದು ಸ್ವಲ್ಪ ಮೀನು ಹಿಡ್ಕೊಂಡು ಸೊ
ಇಟ್ಟು ರೆಡಿ ಮಾಡ್ಕೋತಿದ್ದಾರೆ ಅಂದರೆ ಗಾಣಕ್ಕೆ. ಸೊ ಮೀನು ಹಿಡಿಯೋಕ್ಕೋಸ್ಕರ. ಸೊ ಇವಾಗ ಒಂದು 2 ಮೀನು ಹಿಡ್ದಿದ್ದೀರಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಒಂದು 13 ಮೀನು ಹಿಡ್ದಿದ್ದಾರೆ. ಸೊ ಒಬ್ಬರೇ ಜಸ್ಟ್ ಒಂದು 1 ಅವರಲ್ಲಿ 13 ಮೀನು ಹಿಡ್ದಿದ್ದಾರೆ. ಸೊ ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀರಿ. ಸೊ ಥ್ಯಾಂಕ್ ಯು.